ಗುತ್ತಿನ ಸಂಖ್ಯೆ 2511 ಸನ್ಮಾನ್ಯ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನಾನು ನಮ್ಮ ರಾಯಚೂರು ಜಿಲ್ಲೆಯ ಏನು 13ನೇ ಪಡೆ KSRP ಘಟಕವನ್ನು ಸ್ಥಾಪಿಸಲು ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಇವತ್ತು ಉತ್ತರದಲ್ಲಿ ರಾಯಚೂರು ಜಿಲ್ಲೆಗೆ ಬಹಳಷ್ಟು ವರ್ಷಗಳಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ವರ್ಷಗಳಿಂದಲೂ ಕೂಡ ಇವತ್ತು KSRP ಘಟಕವನ್ನು ಸ್ಥಾಪನೆ ಮಾಡಬೇಕಂತೇಳಿ ನಾವು ಕೇಳಿದ್ದೀವಿ. ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಇವತ್ತು ಜಾಗ ಇದೆ ಅಂತೇಳಿ ನಾವು ಮೆನ್ಷನ್ ಮಾಡಿದ್ದೀವಿ. ಅಲ್ಲಿ 170 ಎಕರೆ ಜಾಗ ಇರುವುದರಿಂದ ಅಲ್ಲಿ ಮಸ್ಕಿ ಕ್ಷೇತ್ರದಲ್ಲಿ ಕೂಡ ಅಂತೇಳಿ ನಾವು ಮೆನ್ಷನ್ ಮಾಡಿದ್ದೀವಿ. ಆದರೆ ಇದು ಯಾವುದೂ ಗಮನಕ್ಕೆ ಬಂದಿಲ್ಲ ಅಂತ ಮಾನ್ಯ ಸಚಿವರು ಉತ್ತರದಲ್ಲಿ ಒದಗಿಸಿದ್ದಾರೆ. ಆದರೆ ನಮ್ಮ ಬೇಡಿಕೆ ಅಷ್ಟೇ, ರಾಯಚೂರು ಜಿಲ್ಲೆಗೆ ಈ ಒಂದು KSRP ಘಟಕವನ್ನು ಸ್ಥಾಪಿಸಲು ಮಾನ್ಯ ಸಚಿವರಲ್ಲಿ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಅಟ್ಟಿ ಚಿನ್ನದ ಗಣಿಯಲ್ಲಿ ಹಲವಾರು ಇಲ್ಲಿ ಇಲಾಖೆ ಇದು ಇರುವುದರಿಂದ ಈ ಭಾಗದಲ್ಲಿ ಓಡಾಡಲಿಕ್ಕೆ ಇವತ್ತು KSRP ಇಂದ ಇವತ್ತು ಅನುಕೂಲ ಆಗ್ತದೆ. ಯಾಕಂದ್ರೆ ಹೈವೇಗಳು ಬಂದಿದ್ದಾವೆ. ಅದಕ್ಕೆ ರಾಯಚೂರು ಭಾಗಕ್ಕೆ ಇವತ್ತು ಈ ಕಡೆ ಕಲಬುರಗಿ ಇವೆಲ್ಲ ಕಡೆ ಓಡಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಅದಕ್ಕಾಗಿ ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಒದಗಿಸಿಕೊಡಲಿಕ್ಕೆ ನಾನು ಕೇಳಿಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಈಗಾಗಲೇ 12 KSRP ಬೆಟಾಲಿಯನ್ಗಳನ್ನ ಮಾಡಿದ್ದೇವೆ. ಬೆಂಗಳೂರು, ಬೆಳಗಾವಿ, ಆಮೇಲೆ ಬೆಂಗಳೂರಿನಲ್ಲಿ 3 ಬೆಟಾಲಿಯನ್ಗಳಿದೆ. ಮೈಸೂರು, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಬೆಂಗಳೂರು, ಶಿಗ್ಗಾವಿ, ಹಾಸನ ಮತ್ತು ತುಮಕೂರು. ಜೊತೆಗೆ ಇದರ ಜೊತೆಯಲ್ಲಿ IRB ಅಂತೇಳಿ ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ ಮುಂಡ್ರಾಬಾದ್, ವಿಜಯಪುರ, ಆವತಿ KGF ಈಗ ತಾನೇ ಈ ವರ್ಷದಿಂದ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಹೊಸದಾಗಿ 2025ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ರಾಯಚೂರಿನಲ್ಲಿ ಈಗಾಗಲೇ ಸುಮಾರು 30 ಜನ ಶಾಸಕರು ಮತ್ತು ಸಚಿವರುಗಳು ಪತ್ರ ಬರೆದಿದ್ದಾರೆ. ಒಂದು ಬೆಟಾಲಿಯನ್ ಅನ್ನ ಮಾಡಿಕೊಡಿ, KSRP ಬೆಟಾಲಿಯನ್ ಅನ್ನ ಮಾಡಿಕೊಡಿ ಅಂತೇಳಿ. ಅಲ್ಲಿ ನಾವು ಈಗಾಗಲೇ ಮಾಹಿತಿಯನ್ನೆಲ್ಲ ತರಿಸಿಕೊಂಡು ಅದರ ಅಗತ್ಯತೆಯನ್ನ ನೋಡಿಕೊಂಡು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ನಾವು ಆ ಪ್ರಸ್ತಾವನೆಯನ್ನ ನಮ್ಮ ಆರ್ಥಿಕ ಇಲಾಖೆಗೂ ಕೂಡ ಕೇಳಿದ್ದೇವೆ. ಯಾಕೆಂದ್ರೆ ಫೈನಾನ್ಸ್ನವರು ಒಪ್ಕೋಬೇಕಾಗ್ತದೆ. ಅವ್ರನ್ನೂ ಕೂಡ ಈಗಾಗಲೇ ನಾವು ಕೇಳಿದ್ದೇವೆ. ಒಂದು ವೇಳೆ ಅದರ ಅಗತ್ಯತೆ ಬಂತು ಅಂತ ಹೇಳಿದ್ರೆ ನಾವು ಆರ್ಥಿಕ ಇಲಾಖೆಯ ಅನುಮತಿಯನ್ನು ತೆಗೆದುಕೊಂಡು ಮುಂದಿನ ದಿನದಲ್ಲಿ ಪರಿಶೀಲನೆಯನ್ನ ಮಾಡ್ತೇವೆ. ಯಾಕೆಂದ್ರೆ ಒಂದು ಬೆಟಾಲಿಯನ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು 1,000ಕ್ಕೂ ಹೆಚ್ಚು ಸಿಬ್ಬಂದಿ ಬೇಕಾಗುತ್ತೆ. ಆಮೇಲೆ ಅವರು ಜಮೀನು 175 ಎಕರೆ ಜಮೀನಿದೆ ಅಂತ ಹೇಳಿದ್ದಾರೆ. ಅದು ಉಪಯೋಗ ಆಗ್ತದೆ. ಆದರೆ ನಮ್ಮ ಅವಶ್ಯಕತೆಯನ್ನು ನೋಡಿಕೊಂಡು ಆ ಭಾಗದಲ್ಲಿ ನಮಗೆ ಬೇಕಾಗ್ತದ ಅಂತ ಹೇಳಿ ನೋಡಿ ನಾವು ಮಾಡಬೇಕಾಗತ್ತೆ. ಈಗಾಗಲೇ ಕಲಬುರಗಿಯಲ್ಲಿ ಒಂದು ಬೆಟಾಲಿಯನ್ ಇದೆ. ಆದ್ರಿಂದ ಅದನ್ನ ಪರಿಶೀಲನೆ ಮಾಡ್ತೀವಿ ಮಾನ್ಯ ಸಭಾಪತಿಗಳು. ಅಧ್ಯಕ್ಷರೇ, ಈಗ ಮಾನ್ಯ ಸಚಿವರಲ್ಲಿ, ಯಾಕಂದ್ರೆ ಈಗ ಅಲ್ಲಿ ರಾಯಚೂರು ಜಿಲ್ಲೆಯಲ್ಲಿ YTPS, RTPS ಮತ್ತು ಅಟ್ಟಿ ಚಿನ್ನದ ಗಣಿ ಬಹಳಷ್ಟು ಸೆನ್ಸಿಟಿವ್ ಆದಂತ ಪ್ರದೇಶಗಳಲ್ಲಿದಾವ. ಹಾಗಾಗಿ ನಮಗೆ ಅಲ್ಲಿ ಬೆಟಾಲಿಯನ್ RPS ಇದು ಸ್ಥಾಪನೆ ಆದರೆ ಅಲ್ಲಿ ಅವರಿಗೆ ಭದ್ರತೆ ಹಿತದೃಷ್ಟಿಯಿಂದ ಒಳ್ಳೇದಾಗ್ತದ. ಮತ್ತು ಬಹಳಷ್ಟು ಜನ ಅಲ್ಲಿ ಮೊನ್ನೆ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾ ಏನು ವಾರಾದಂತ ಸಂದರ್ಭದಲ್ಲಿ ಸೆನ್ಸಿಟಿವ್ ಅಂತೇಳಿ ಮಾಡಿದ್ರು. ಅಲ್ಲೆಲ್ಲ ಮಿಲಿಟರಿ ಫೋರ್ಸ್ ಕೂಡ ನಮಗೆ ಅಲ್ಲಿ ಕಳಿಸಿದ್ರು. ಹಾಗಾಗಿ ಅದು ಬಹಳ ಸೆನ್ಸಿಟಿವ್ ಆದಂತ ಪ್ರದೇಶ ರಾಯಚೂರು ಜಿಲ್ಲೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಸ್ಥಾಪನೆ ಮಾಡಬೇಕಂತೇಳಿ ಈಗಾಗಲೇ ನಾವು ಸಚಿವರು ಮತ್ತು ಎಲ್ಲಾ ಶಾಸಕರು ಪತ್ರಗಳನ್ನು ಸೈನ್ ಮಾಡಿಕೊಟ್ಟಿದ್ವಿ. ಆರ್ಥಿಕ ಇಲಾಖೆಯಲ್ಲಿದೆ. ಮಾನ್ಯ ಗೃಹ ಸಚಿವರು ತಾವು ಹೇಳಿದ್ರೆ ಖಂಡಿತವಾಗಿ ಅದು ಶಾಂಕ್ಷನ್ ಆಗ್ತದ. ನಮ್ಮಲ್ಲಿ ಭೂಮಿಯನ್ನು ಕೊರತೆ ಇಲ್ಲ. ಬಹಳಷ್ಟು ಭೂಮಿಯನ್ನು ಕೊಡೋದಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ. ಅಧ್ಯಕ್ಷರೇ, ಈಗ 30 ಜನ ಶಾಸಕರಲ್ಲಿ ನಾನು ಲೆಟರ್ ಕೊಟ್ಟಿದ್ದೀನಿ. ನಾವು ಯಾಕೆ ಕೊಡಬೇಕು ಅಲ್ಲಿ ಅಂತ ತಿಳ್ಕೊಂಡ್ರೆ ಆರ್ಥಿಕ ಇಲಾಖೆಯಿಂದ ಏನಾದರೂ ತೊಂದರೆ ಆದ್ರೆ ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕದಿಂದ ಪತ್ರ ಕೊಟ್ಟಿರ್ತಕ್ಕಂಥ ಏನ್ರಣ್ಣ ಎಲ್ಲಾ ಶಾಸಕರು ನಮ್ಮ ಅನುದಾನವನ್ನ ಕೊಡಲಿಕ್ಕೂ ನಾವು ತಯಾರಿದ್ದೀವಿ. ಯಾಕಂತಂದ್ರೆ ಅಲ್ಲಿ ಬಂದೋಬಸ್ತಿಗಾಗ್ಲಿ
ಕಲಬುರಗಿಲಿಂದ ಬರ್ತಕ್ಕಂಥದ್ದು ಆ ಭಾಗದಾಗ ಜಿಲ್ಲೆದಾಗ ಏನಪ್ಪ ತೊಂದರೆ ಆಗ್ತದ. ಆ ನಿಟ್ಟಿನಾಗ ಬಹುತೇಕ ಎಲ್ಲಾ ಅಧಿಕಾರಿಗಳು ಸಹ ಶಾಸಕರಿಗೆ ಬಂದು ಭೇಟಿಯಾಗಿದ್ದಾರೆ. ನಾವು ಗೃಹ ಮಂತ್ರಿಗಳಿಗೆ ಲೆಟರ್ ಕೊಟ್ಟಿವಿ. ಕಳೆದ ಸಲ ಡಿಸೆಂಬರ್ ಅಧಿವೇಶನದಲ್ಲಿ ಸಹ ಇದ್ರದ್ದು ನಾನು ಪ್ರಸ್ತಾಪ ಮಾಡಿದೆ. ಸಚಿವರಲ್ಲಿ ಮತ್ತು ಎಲ್ಲ ನಮ್ಮ ಭಾಗದ ಶಾಸಕರ ಕಡೆಯಿಂದ ಕಳಕಳಿಯ ಮನವಿ ಮಾಡ್ತೀವಿ. ಒಂದು KSRP ಬೆಟಾಲಿಯನ್ ಕೊಡಿ, ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಮ್ಯಾಕ್ರೋ ಅನುದಾನದಡಿ ನಾವು ದುಡ್ಡು ಕೊಡಕ್ಕೂ ನಾವು ರೆಡಿ ಇದ್ದೀವಿ. ಮನೆ ಅಧ್ಯಕ್ಷರೇ, ಆ ಭಾಗದಲ್ಲಿ ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ, ದೊಡ್ಡ ದೊಡ್ಡ ಜಲಸಂಪನ್ಮೂಲ ಅಣೆಕಟ್ಟುಗಳಿದ್ದಾವೆ, ಆಮೇಲೆ ಜೊತೆಗೆ ಗಡಿ ಭಾಗ ಬರುತ್ತೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿನೇ ನಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ. ಅದರಿಂದ ನಾನು ಅದಕ್ಕೆ ಹೇಳಿದ್ದೀನಿ, ಪರಿಶೀಲನೆ ಮಾಡ್ತೀವಿ. ಆರ್ಥಿಕ ಇಲಾಖೆಗೆ ಈಗಾಗಲೇ ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಅವರು ಅನುಮತಿಯನ್ನ ಕೊಟ್ಟ ತಕ್ಷಣ ಅದಕ್ಕೆ ಕ್ರಮ ವಹಿಸ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಭಾಗದಲ್ಲಿ ಈಗಾಗಲೇ ಎಲ್ಲಾ ಶಾಸಕರು ಸಚಿವರುಗಳು ಕೂಡ ಪತ್ರದ ಮೂಲಕ ಮಾನ್ಯ ಸಚಿವರನ್ನ ಇವತ್ತು ಎಲ್ಲರಿಗೂ ಕೂಡ ನಾವು ಕೊಟ್ಟಿದ್ದೇವೆ. ಆದರೆ ಇವತ್ತು ಆರ್ಥಿಕ ಇಲಾಖೆಯಲ್ಲಿ ಇದು ಈಗಾಗಲೇ 2-3 ಸಲ ಬಂದು ಕಟ್ಟಾಗಿದೆ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಈ ಒಂದು ಘಟಕವನ್ನು ನೇಮಿಸಿದರೆ ಇವತ್ತು ನಮಗೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಹಳ ಎಲ್ಲಿಂದೋ ಇವತ್ತು ಯಾವುದೇ ಒಂದು ಇದಾಯ್ತು ಅಂದ್ರೆ ತುಕಡಿಗಳು ಅಲ್ಲಿಗೆ ಬರಬೇಕಾದ್ರೆ ಈ ಬಹಳಷ್ಟು ಜನ ಅಲ್ಲಿಗೆ ಬರಬೇಕಾದ್ರೆ ಆ ಅಧಿಕಾರಿಗಳು ಲೇಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ಮಾನ್ಯ ಸಚಿವರು ಸಾಹೇಬ್ ಕೂಡ ಇವತ್ತು ಒಂದು ಸಾರಿ ಕೂಡ ಅದನ್ನ ಹೇಳಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಇವತ್ತು ನಮ್ಮ ಸರ್ಕಾರ ಈ ಒಂದು ಅಧಿಕಾರಿ ವರ್ಗದವರು ಕೂಡ ಇದನ್ನ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂತ ಭರವಸೆ ಅಲ್ಲಿ ಏನು ಆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಅವರಿಗೂ ಕೂಡ ಬಹಳ ಒಂದು ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ರಾಯಚೂರು ಜಾಗದ ಕೊರತೆ ಏನಿಲ್ಲ. ಇವತ್ತು 170 ಎಕರೆ ಇವತ್ತು ಒಟ್ಟಗಲ್ ಅನ್ನುವಂತ ಗ್ರಾಮದಲ್ಲಿ ಒಂದು ಸರ್ಕಾರದ ಭೂಮಿ ಇದೆ. ಅದಕ್ಕಾಗಿ ಆ ಭೂಮಿಯನ್ನು ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ಕೊಡಿಸುವಂತ ಕೆಲಸ ಈಗಾಗಲೇ ಮಾಡಿದ್ದೇವೆ. ಅದಕ್ಕಾಗಿ ದಯವಿಟ್ಟು ಮಾನ್ಯ ಗೃಹ ಸಚಿವರು ಇದನ್ನ ನಮ್ಮ ಸರ್ಕಾರ ಇದನ್ನ ತೀರ್ಮಾನವನ್ನು ತೆಗೆದುಕೊಂಡು ಆದಷ್ಟು ಶೀಘ್ರವಾಗಿ ಒದಗಿಸಿಕೊಡ್ಬೇಕಂತೇಳಿ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೀವಿ. ಮನೆ ಅಧ್ಯಕ್ಷರೇ, ಈಗಾಗಲೇ ನಮ್ಮ ಶರಣ್ಗೌಡ ಅವರು ಹೇಳಿದಾಗೆ ಅವರು KKRDBನಲ್ಲಿ ಹಣವನ್ನು ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅವರು 175 ಎಕರೆ ಜಮೀನನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಅಗತ್ಯತೆಯನ್ನು ಕೂಡ ಇದೆ ಅಂತ ಹೇಳಿ ಈಗಾಗಲೇ 30 ಜನ ಶಾಸಕರು ಪತ್ರ ಬರೆದಿದ್ದಾರೆ, ಸಚಿವರುಗಳು ಕೂಡ ಬರೆದಿದ್ದಾರೆ. ಅದಕ್ಕೆ ನಾವು ಈಗ ಪ್ರಸ್ತಾವನೆಯನ್ನ ನಮ್ಮ ಆರ್ಥಿಕ ಇಲಾಖೆಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ನಾವು ಅದನ್ನ ಆಕ್ಟಿವ್ ಆಗಿ ತಗೊಳ್ತೀವಿ, ಅದನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾಕೆಂದ್ರೆ ಅದರ ಅವಶ್ಯಕತೆನೂ ಕೂಡ ಇದೆ ಅಂತ ಹೇಳಿದಾಗ ನಾವು ಇಲಾಖೆ ವತಿಯಿಂದ ಅದನ್ನ ಪರಿಶೀಲನೆ ಮಾಡಿ ಆಕ್ಟಿವ್ ಆಗಿ ಪರಿಶೀಲನೆ ಮಾಡ್ತೀವಿ.